welcome back to my YouTube channel. ಸೊ ಇವತ್ತು ಏನಪ್ಪ ವಿಶೇಷ ಅಂದರೆ ಶ್ರೀ ರಾಯರ ಗೋಶಾಲಾ ಕಡೆಯಿಂದ ನಾವು ಸ್ಟ್ರೀಟ್ ಡಾಗ್ಸಿಗೆ ಊಟ ಹಾಕುವಂಥ ವಿಡಿಯೋ. ಸೊ ಇದನ್ನು ನಾನು ಪ್ರತಿ ಸಲ ಮಾಡ್ತಿರ್ತೀನಿ ಆ್ಯಂಡ್ ನಾನು ವಿಡಿಯೋದಲ್ಲೂ ಅಂದರೆ ನನ್ನ ಫಸ್ಟ್ ವಿಡಿಯೋದಲ್ಲೂ ಮೆನ್ಷನ್ ಮಾಡ್ದಂಗೆ ಈ ವಿಡಿಯೋನ ನಾನು ತೋರಿಸ್ಕೊಳ್ಳೋದಕ್ಕಾಗಲಿ ಇಲ್ಲಾಂದರೆ ನಾನು ಈ ಥರ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕಾಗಲಿ ಖಂಡಿತವಾಗ್ಲೂ ಮಾಡ್ತಿಲ್ಲ. ಎಲ್ಲರೂ ಯೋಚನೆ ಮಾಡ್ಬೋದು ಮಾಡೋದನ್ನು ಹಾಕ್ಬೇಕಾ ಅಂತ. ಸೊ ಖಂಡಿತವಾಗ್ಲೂ ಇಲ್ಲ, ಹೌದು, ಬಟ್ ನಾನು ಮಾಡೋದನ್ನ ಕೆಲವೊಬ್ಬರು ಅಟ್ಲೀಸ್ಟ್ ಫಾಲೋ ಮಾಡಲಿ ಅನ್ನೋ ಒಂದೇ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿರೋಂತಹ ಕೆಲಸ ಅಷ್ಟೇ ಇದು. ಓಕೆ, ಇಟ್ಸ್ ಆಲ್ ಅಬೌಟ್ ನಾನು ಅದಕ್ಕೆ ತೋರಿಸೋಂತಹ ಪ್ರೀತಿ ಅದಷ್ಟೇ. ಸೊ ಈ ರೀತಿ ನನ್ನ ಪ್ರೀತಿನ ನಾನು ಅದಕ್ಕೆ ತೋರಿಸ್ತೀನಿ. ಸೊ ನೀವು ಆದಷ್ಟು ಮಾಡಿ ಅಂತ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಯಾರೆಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ತಪ್ಪದೆ ಕಮೆಂಟ್ ಮಾಡಿ. ಸೊ ನಾನು ಹೊರಟೆ ಪ್ಲೇಟ್ಸ್ನ ಪರ್ಚೇಸ್ ಮಾಡೋಕ್ಕೆ. ಹೋದ ಸಲ ಹಾಕಿದ ಪ್ಲೇಟಲ್ಲೇ ನಾವು ಮತ್ತೆ ರಿಯೂಸ್ ಯಾವುದೇ ಕಾರಣಕ್ಕೂ ಮಾಡಲ್ಲ. ಈ ಪುಣ್ಯದ ಕೆಲಸ ನಾವು ನಮ್ಮ ಸ್ವಂತ ಗೋಶಾಲೆಯಿಂದ ಮಾಡ್ತಿರೋದ್ರಿಂದ ನಾವು ಚಿಕನ್ ಆಗಲಿ ಪೆಡಿಗ್ರಿ ಆಗಲಿ ಈ ಸಲ ಯಾವುದೇ ಕಾರಣಕ್ಕೂ ಯೂಸ್ ಮಾಡ್ತಾಯಿಲ್ಲ. ಸೊ ವಿನ್ಸಿನ ನೋಡೋಕ್ಕೆ ಹೋದೆ, ಬಿಕಾಸ್ ವಿನ್ಸಿ ಬೆಳಗ್ಗೆ ತಾನೇ ವಿನ್ಸಿಗೆ ಆಕ್ಸಿಡೆಂಟ್ ಆಗಿತ್ತು ಮೇನ್ ರೋಡಲ್ಲಿ. ಸೊ ಹಾಗಾಗಿ ನಮಗೆ ಗೊತ್ತಿಲ್ದಿರ ಅವಳು ಓಡೋಗ್ಬಿಟ್ಟಿದ್ಲು ಮೇನ್ ರೋಡಿಗೆ. ಅದಾದಮೇಲಿಂದ ಶಿ ವಾಸ್ ವೆರಿ ಡಲ್, ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಿರಲಿಲ್ಲ, ಯಾರಿಗೂ ರೆಸ್ಪಾಂಡ್ ಮಾಡ್ತಿರಲಿಲ್ಲ, ತುಂಬ ಸಪ್ಪಗಾಗೋಗ್ಬಿಟ್ಟಿದ್ಲು, ಊಟ ಕೂಡ ಮಾಡ್ತಿರಲಿಲ್ಲ. ಬಟ್ ಡಾಕ್ಟರ್ ಹೇಳಿದ್ರು ಶಿಲ್ ಗೆಟ್ ವೆಲ್ ಸೂನ್ ಆ್ಯಂಡ್ ಶಿಲ್ ಬಿ ಹೈಪರ್ ಆ್ಯಕ್ಟಿವ್ ಎಗೇನ್ ಅಂತ. ಸೊ ಈ ಸಲ ಎಗ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಬಾಯ್ಲ್ ಮಾಡಿಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ತೀನಿ, ಹಾಗೆ ಹಾಕಲ್ಲ, ಬಿಕಾಸ್ ಎಲ್ಲ ಮಕ್ಳಿಗೂ ಮೊಟ್ಟೆ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ. ಸೊ ರೈಸ್ ಕೂಡ ರೆಡಿಯಾಗಿದೆ, ರೈಸ್ ಕೂಡ ನಾವು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ. ನಾವಿಲ್ಲಿ ಯೂಸ್ ಮಾಡ್ತಿರೋಂಥ ಫುಡ್ ನಮ್ಮ ಸ್ವಂತ ಮನೇಲಿರೋ ಪೆಟ್ಸಿಗೆ ಏನು ಯೂಸ್ ಮಾಡ್ತೀವಿ ಅದೇ ಫುಡ್ನೇ. ಸೊ ಏನು ರೈಸ್ ನಾವು ನಮ್ಮ ಪೆಟ್ಟಿಗೆ ಕೊಡ್ತೀವಿ ಅದೇ ರೈಸ್ನೇ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಎಗ್ ಕೂಡ ಹೇಗೆ ನಮ್ಮ ಒಂದು ಸ್ವಂತ ಪೆಟ್ಸ್ಗೆ ಯೂಸ್ ಮಾಡ್ತೀವಿ ಅದೇ ಥರನೇ ಪ್ರಿಪೇರ್ ಮಾಡ್ತಿರೋದು. ಸೊ ನಮ್ಮ ತಂದೆ ಕೂಡ ನನಗೆ ಒಂಚೂರು ಹೆಲ್ಪ್ ಮಾಡಿದ್ರು. ಕಲಿಸ್ಬೇಕಾದ್ರೆ ನನಗೆ ನೆನಪು ಬಂತು ಎಷ್ಟು ಸ್ಟ್ರೀಟ್ ಡಾಗ್ಸ್ ನಮಗೋಸ್ಕರ ಕಾಯ್ತಾ ಇರುತ್ತೆ, ಲೈಕ್ ಅನ್ಕೊತಾ ಇರುತ್ತೆ ಇವತ್ತು ಊಟ ಸಿಗುತ್ತೋ ಇಲ್ವೋ ಅಂತ. ಬಟ್ ಸಿಕ್ಕಿದಾಗ ಅದಕ್ಕೆ ಆಗುವಂತಹ ಖುಷಿ ನೋಡೋದಕ್ಕೆ ಐ ವಾಸ್ ಸೂಪರ್ ಎಕ್ಸೈಟೆಡ್. ಸೊ ಇದನ್ನು ನಾವು ಯಾಕೆ ಮಾಡ್ತೀವಿ ಅಂದರೆ ನಮಗೆ ಖುಷಿ ಕೊಡುವಂತಹ ಕೆಲವೊಂದು ವಿಚಾರಗಳನ್ನ ನಾವು ಯಾವಾಗಲೂ ಮಾತಾಡ್ತೀವಿ, ಇಲ್ಲಾಂದರೆ ಕೆಲಸಗಳನ್ನ ಮಾಡ್ತೀವಿ. ಸೊ ನಮಗೆ ಖುಷಿ, ನನ್ನ ಒಂದು ಟೀಮಿಗೆ ಖುಷಿ ಕೊಡುವಂತಹ ವಿಚಾರ ಆಗಲಿ ಕೆಲಸ ಆಗಲಿ ಇದೆ. ಸೊ ಹಾಗಾಗಿ ನಾವು ಇದನ್ನು ಆವಾಗವಾಗ ಮಾಡ್ತಾ ಇರ್ತೀವಿ. ಹೇಗಿತ್ತು ವಿಡಿಯೋ ಅಂತ. ಸೊ ಇಲ್ಲೇ ಇದೆಲ್ಲ ಲೈಕ್ ಫುಲ್ ಖುಷಿಯಾಗಿ ಊಟ ಮಾಡ್ತಿತ್ತು ಇಷ್ಟೊತ್ತವರೆಗೂ. ಸೊ ಅದನ್ನು ನೋಡಿ ಇನ್ನೂ ತುಂಬ ಖುಷಿ ಆಯಿತು. ನಾನು ಮತ್ತು ನನ್ನ ಒಂದು ಟೀಮ್ ಬಂದಿದ್ವಿ ಇಲ್ಲಿಗೆ, ಬಂದು ಅದಕ್ಕೆ ಎಲ್ಲ ಊಟ ಹಾಕಿದ್ದು ನಮಗೆ ಇನ್ನೂ ತುಂಬ ಖುಷಿ ಆಯಿತು.
ಆ್ಯಂಡ್ ಅಲ್ಲಿ ಅದು ಇನ್ನೂ ಅಲ್ಲಿ ತಿಂತಾ ಇದೆ. ಸೊ ಇದೆಲ್ಲ ನೋಡಿ ಒಂಥರ ತುಂಬ ಖುಷಿ ಫೀಲ್ ಆಯಿತು ನನಗೆ ಇವತ್ತು. ಸೊ ಇದು ನಮ್ಮ ವೇ ಆಫ್ ಲವ್, ಅದಕ್ಕೆ ತೋರಿಸುವಂಥ ರೀತಿ ಇದು ನಮ್ಮ ವೇ ಆಫ್ ಲವ್ ಶೋಯಿಂಗ್ ದೆಮ್. ಸೊ ತುಂಬ ಖುಷಿ ಆಯಿತು. ಸೊ ಎವ್ರಿಬಡಿ ಆರ್ ವೆಯ್ಟಿಂಗ್ ದೆ. ಎಲ್ಲ ಊಟ ಮಾಡಿ ಫುಲ್ ಖುಷಿ ಮುಖದಲ್ಲಿ ನಮ್ಮನ್ನ ನೋಡ್ತಾ ಇದೆ, ಥ್ಯಾಂಕ್ ಯು ಅನ್ನೋ ಥರ ಐಸಲ್ಲಿ, ಅಡಾರಬಲ್ ಐಸಲ್ಲಿ ನೋಡ್ತಾ ಇದೆ ನಮ್ಮನ್ನು. ಸೊ ಹಾಗಾಗಿ ಫುಲ್ ಖುಷಿ ನಮಗೂ ತುಂಬ ಖುಷಿ ಆಗ್ತಿದೆ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ತಪ್ಪದೆ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.